ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಭಿನ್ನ ರಾಶಿ ಅಂದರೆ ಏನು, ಭಿನ್ನ ರಾಶಿಯ ಉದಾಹರಣೆಗಳು ಯಾವುದು ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಭಿನ್ನ ರಾಶಿಯ ವಿಧಗಳಾದಂತಹ ಸಮ ಭಿನ್ನ ರಾಶಿ ಒಂದನೇ ವಿಧ ಯಾವುದು, ಸಮ ಭಿನ್ನ ರಾಶಿ ಅಂದ್ರೆ ಪ್ರಾಪರ್ ಫ್ರಾಕ್ಷನ್. ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸವನ್ನ ಮಾಡೋಣ. ನೋಡಿ, ಹಾಗಾದ್ರೆ ಸಮ ಭಿನ್ನ ರಾಶಿ ಅಂದ್ರೆ ಏನು ಅಂತ ಅಂದಾಗ ಮೊದಲನೇದಾಗಿ ಈ ಭಿನ್ನ ರಾಶಿ ಅನ್ನುವಂಥದ್ದು ಏನನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಹೌದಾ? ಭಿನ್ನ ರಾಶಿ ಅಂಶ ಮತ್ತು ಛೇದಗಳನ್ನ ಒಳಗೊಂಡಿದೆ. ಹೌದಾ? ಹಾಗಾದ್ರೆ ಸಮ ಭಿನ್ನ ರಾಶಿ ಅಂದ್ರೆ ಏನಂದ್ರೆ ಒಂದು ಭಿನ್ನ ರಾಶಿಯು, ಹೌದಾ, ಒಂದು ಭಿನ್ನ ರಾಶಿಯಲ್ಲಿ ಅಂಶವು ಚಿಕ್ಕದಾಗಿದ್ದು ಛೇದವು ದೊಡ್ಡದಾಗಿದ್ದರೆ ಅಂತಹ ಭಿನ್ನ ರಾಶಿಯನ್ನ ನಾವು ಏನಂತ ಕರಿತಾ ಇದ್ದೀವಿ, ಸಮ ಭಿನ್ನ ರಾಶಿ ಅಂತೇಳಿ ಕರಿತಾ ಇದ್ದೀವಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಪ್ರಾಪರ್ ಫ್ರಾಕ್ಷನ್ ಅಂತೇಳಿ ಹೇಳ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಈ ವಾಕ್ಯವನ್ನು ನೋಡೋಣ. ಸಮ ಭಿನ್ನ ರಾಶಿಯ ಒಂದು ವಾಕ್ಯವನ್ನ ನಾವೀಗ ಬರೆಯೋಣ. ನೋಡಿ, ಒಂದು ಭಿನ್ನ ರಾಶಿಯಲ್ಲಿ ಏನಾಗಿರಬೇಕು, ಅಂಶವು ಚಿಕ್ಕದಾಗಿದ್ದು ಅಂಶವು ಚಿಕ್ಕದಾಗಿರ್ಬೇಕು. ಹಾಗಾದ್ರೆ ಇನ್ನೊಂದು ಯಾವುದು, ಛೇದವು ದೊಡ್ಡದಾಗಿದ್ದರೆ ಅಂತಹ ಭಿನ್ನ ರಾಶಿಯನ್ನು ಏನಂತೇವೆ, ಸಮ ಭಿನ್ನ ರಾಶಿ ಎನ್ನುತ್ತೇವೆ. ಸಮ ಭಿನ್ನ ರಾಶಿ ಎನ್ನುತ್ತೇವೆ. ಹೌದಾ? ಹಾಗಾದ್ರೆ ಸಮ ಭಿನ್ನ ರಾಶಿ ಅಂದ್ರೆ ಏನಂದ್ರೆ ಒಂದು ಭಿನ್ನ ರಾಶಿಯಲ್ಲಿ ಅಂಶವು ಚಿಕ್ಕದಾಗಿದ್ದು ಛೇದವು ದೊಡ್ಡದಾಗಿದ್ದರೆ ಅಂತಹ ಭಿನ್ನ ರಾಶಿಯನ್ನು ಸಮ ಭಿನ್ನ ರಾಶಿ ಎನ್ನುತ್ತೇವೆ. ಉದಾಹರಣೆ ನೋಡೋಣ. ನೋಡಿ, 2/7 ಇದೊಂದು ಭಿನ್ನ ರಾಶಿ. ಇದಕ್ಕೆ ನಾವೇನಂತೇವಿ, ಮೇಲೆ ಬರೆದದ್ದಕ್ಕೆ ಅಂಶ ಅಂತೇವಿ. ಏನು, ಅಂಶ ಅಂತೇವಿ. ಕೆಳಗೆ ಬರೆದದ್ದಕ್ಕೆ ಛೇದ. ಹೌದಾ? ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಅಂಶವು ಚಿಕ್ಕದಾಗಿದ್ದು, ನೋಡಿ ಇವೆರಡರಲ್ಲಿ ಅಂಶ ಸಾಂದಾಗಿದೆ, ಚಿಕ್ಕದಾಗಿದ್ದು ಛೇದವು ಏನಾಗಿದೆ, ದೊಡ್ಡದಾಗಿದೆ. ಹೌದಾ? ಅಂಶವು ಚಿಕ್ಕದಾಗಿದ್ದು ಛೇದವು ದೊಡ್ಡದಾಗಿದ್ದರೆ ಅಂತಹ ಭಿನ್ನ ರಾಶಿಯನ್ನ ನಾವು ಸಮ ಭಿನ್ನ ರಾಶಿ ಅಂತೇವಿ. ಅಂದ್ರೆ ಇಂತಹ ಭಿನ್ನ ರಾಶಿಗಳನ್ನ ನಾವೇನಂತೇವಿ, ಸಮ ಭಿನ್ನ ರಾಶಿ ಅಂತೇಳಿ ಹೇಳ್ತಾ ಇದ್ದೀವಿ. ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ಇದಕ್ಕೆ ಕೊಡಬಹುದು. ಹೌದಾ? 10/15 ನೋಡಿ, ಅಂಶವು ಛೇದಕ್ಕಿಂತ ಚಿಕ್ಕದಾಗಿದೆ, ಇದಕ್ಕಿಂತ ಇದು ಚಿಕ್ಕದಾಗಿದೆ. ಛೇದ ಇಲ್ಲಿ ಏನಾಗಿದೆ, ದೊಡ್ಡದಿದೆ. ಹೌದಾ? ಅದೇ ರೀತಿಯಾಗಿ 7/20 ಹೌದಾ? ಅದೇ ರೀತಿಯಾಗಿ 10/30 ಹೌದಾ? 10/30 ಯಾಕಂದ್ರೆ ನಮಗೆ ಅಂಶ ಚಿಕ್ಕದಾಗಿರ್ಬೋದು. ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ಏನ್ ಮಾಡಬಹುದು, ಈ ಸಮ ಭಿನ್ನ ರಾಶಿಗೆ ಕೊಡಬಹುದು. ಹೌದಾ? ಅಥವಾ ಬರೆಯಬಹುದು. ಹಾಗಾದ್ರೆ ನೋಡಿ, ಈ ರೀತಿಯಲ್ಲಿ 2/7, 10/15, 7/20, 10/30 ಹೀಗೆ ಈ ಸಮ ಭಿನ್ನ ರಾಶಿಗಳನ್ನು ಬರೆದು ಇದರ ಬೆಲೆಯನ್ನು ಚೆಕ್ ಮಾಡಿದಾಗ ಏನಾಗ್ತಾ ಇದೆ ಅಂದ್ರೆ ಈ ಎರಡನ್ನ 7ರಿಂದ ಭಾಗಿಸಿದಾಗ ಏನಾಗ್ತಾ ಇದೆ ಅಂದ್ರೆ 0 ಪಾಯಿಂಟ್ ಅಂತೇಳಿ ಬೆಲೆ ಬರ್ತಾ ಇದೆ. ಅಂದ್ರೆ ಈ ಸಮ ಭಿನ್ನ ರಾಶಿಗಳ ಬೆಲೆ ಏನಾಗಿರ್ತದೆ, ಯಾವಾಗ್ಲೂ 1ಕ್ಕಿಂತ ಕಡಿಮೆ ಇರ್ತದೆ. ಹೌದಾ? 1 ಪಾಯಿಂಟ್ಸ್
ನಾವಿಲ್ಲಿ ಬರ್ಕೋಬಹುದು ಸಮ ಭಿನ್ನರಾಶಿಗಳ ಬೆಲೆ ಯಾವಾಗಲೂ ಒಂದಕ್ಕಿಂತ ಕಡಿಮೆ ಇರುತ್ತದೆ. ಹೌದಾ? ನೋಡಿ, ಸಮ ಭಿನ್ನರಾಶಿ, ಇವಷ್ಟು ಸಮ ಭಿನ್ನರಾಶಿ, ಇವುಗಳ ಬೆಲೆ ಯಾವಾಗಿದ್ರೂ ಕೂಡ ಏನಿರ್ತಾ ಇದೆ, ಒಂದಕ್ಕಿಂತ ಕಡಿಮೆ ಇರ್ತಾ ಇದೆ. ಅಂದ್ರೆ ಈ 10ನ್ನ 15ರಿಂದ ಭಾಗಿಸೋದು, ಈ 2ನ್ನ 7ರಿಂದ ಭಾಗಿಸೋದು, 7ನ್ನ 20ರಿಂದ ಭಾಗಿಸಿದಾಗ ನಮಗೆ ಅವುಗಳ ಬೆಲೆ ಏನು ಬರ್ತಾ ಇದೆ, ಯಾವಾಗಿದ್ರೂ ಒಂದಕ್ಕಿಂತ ಕಡಿಮೆ ಬರ್ತಾ ಇದೆ. ಅಂತಹ ಭಿನ್ನರಾಶಿಗಳನ್ನ ನಾವು ಸಮ ಭಿನ್ನರಾಶಿ ಅಂತೇಳಿ ಕರಿತಾ ಇದ್ದೀವಿ. ಇಷ್ಟು ಸಮ ಭಿನ್ನರಾಶಿಗಳ ಬಗ್ಗೆ ಮಾಹಿತಿ. ಹೌದಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಇನ್ನು ಮುಂದಿನ ಈ ಭಿನ್ನರಾಶಿಗಳ ವಿಧಗಳು ಅಂದ್ರೆ ಈಗಾಗಲೇ ನಾವು ಸಮ ಭಿನ್ನರಾಶಿಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ಒಂದು ಭಿನ್ನರಾಶಿಗಳ ಬಗ್ಗೆ ನಮ್ಮ ಮುಂದಿನ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.